ಆ, ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಕಾಯಿಲೆ ಬಗ್ಗೆ ಮಾತಾಡುವಾಗ ಒಂದು ರೀತಿಯ ಸ್ಪಷ್ಟತೆ ಇರುತ್ತಲ್ವಾ? ಅಂದ್ರೆ ಆ, ಕೈ ಮೂಳೆ ಮುರಿದ್ರೆ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ತೆಗೆಸ್ತೀವಿ. ಹೌದು, ಭೌತಿಕ ಪ್ರಪಂಚದಲ್ಲಿ ಆ ಸ್ಪಷ್ಟತೆ ಖಂಡಿತ ಇರುತ್ತೆ. ಕರೆಕ್ಟ್. ಅಲ್ಲಿ ವೈದ್ಯರು ನೇರವಾಗಿ ಆ ಬಿರುಕುಂನ ತೋರಿಸಿ ಇಲ್ಲಿದೆ ನೋಡಿ ನಿಮ್ ಸಮಸ್ಯೆ ಅಂತಾರೆ. ಅದು ಮುರಿದಿದೆಯೋ ಇಲ್ವೋ ಅನ್ನೋದು ಕಪ್ಪು ಬಿಳುಪಿನಷ್ಟೇ ಸ್ಪಷ್ಟವಾಗಿರುತ್ತೆ. ನಮ್ಗೆ ಆ ಥರ ಕಣ್ಣಿಗೆ ಕಾಣುವ ಸಮಸ್ಯೆಗಳೆಂದ್ರೆ ಒಂಥರ ಸಮಾಧಾನ. ಆದ್ರೆ ನಮ್ಮ ಮಾನಸಿಕ ಸಂಕಟಗಳು, ಭಾವನಾತ್ಮಕ ಆಘಾತಗಳು ಅಥವಾ ಆ ದಿನನಿತ್ಯದ ಒತ್ತಡದ ಪ್ರಪಂಚಕ್ಕೆ ಕಾಲಿಟ್ರೆ ಇದ್ದಕ್ಕಿದ್ದಂತೆ ಆ ಎಕ್ಸ್ರೇ ಯಂತ್ರ ಕೆಲಸ ಮಾಡದನ್ನೇ ನಿಲ್ಲಿಸುತ್ತೆ. ಹೌದು, ಅದು ಸಂಪೂರ್ಣ ಗೊಂದಲಮಯ. ಖಂಡಿತ. ನಾವಾಗ ಒಂದು ರೀತಿಯ ಮಂಜು ಕವಿದ ರೋಗ ನಿರ್ಣಯದ ಭೂದೃಶ್ಯವನ್ನು ನೋಡ್ಲಾರಂಭಿಸ್ತಿವೆ. ಸಮಸ್ಯೆ ಎಲ್ಲಿದೆ, ಯಾಕೆ ನಾವಿಷ್ಟು ನರಳ್ತಿದೀವಿ ಅನ್ನೋದು ಯಾರಿಗೂ ಅಂದ್ರೆ ನಮಗೂ ನಿಖರವಾಗಿ ತಿಳಿಯೋದಿಲ್ಲ. ಆ ಮಂಜು ಕವಿದ ನೀರಿನ ಸ್ವಚ್ಛಗೊಳಿಸುವ ಒಂದು ದಾರಿ ಜೋಸೆಫ್ ಎನ್ಗುಯನ್ ಬರೆದಿರುವ ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್ ಅನ್ನೋ ಪುಸ್ತಕದ ಮೂಲಗಳನ್ನು ಪರಿಶೀಲಿಸಿದಾಗ ನಮ್ಗೆ ಸಿಗುತ್ತೆ. ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಮಸ್ಕಾರ. ಇಂದಿನ ನಮ್ಮ ಗುರಿ ಬಹಳ ಸ್ಪಷ್ಟವಾಗಿದೆ. ನಮ್ಮದೇ ಆಲೋಚನಾ ಪ್ರಕ್ರಿಯೆ ನಮ್ಮ ನೋವು ಮತ್ತು ಸಂಕಟಗಳಿಗೆ ಹೇಗೆ ಕಾರಣ ಆಗುತ್ತೆ ಮತ್ತು ಅತಿಯಾಗಿ ಯೋಚಿಸೋದನ್ನು ನಿಲ್ಲಿಸಲು ಬೇಕಾದ ಸರಳ ದೈನಂದಿನ ತಂತ್ರಗಳು ಯಾವುವು ಅನ್ನೋದನ್ನು ನಾವು ಅನ್ವೇಷಿಸ್ತೀವಿ. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಂದ್ರೆ, ನಾವು ಬೌದ್ಧಿಕವಾಗಿ ಬಹಳಷ್ಟು ಪುಸ್ತಕಗಳನ್ನ ಓದಿ ತಲೆ ತುಂಬಿಸ್ಕೊಳ್ಳೋದಕ್ಕಿಂತ ಕೇವಲ ಪ್ರಜ್ಞೆ ಅಂದ್ರೆ ಆ ಅವೇರ್ನೆಸ್ ಹೇಗೆ ಹೆಚ್ಚು ಮುಖ್ಯ ಆಗುತ್ತೆ ಅನ್ನೋದು. ಹೌದು, ಲೇಖಕರು ಇಲ್ಲಿ ಒಂದು ಪ್ರಮುಖವಾದ ಆದರೆ ಅರಗಿಸಿಕೊಳ್ಳಲು ಕೊಂಚ ಕಷ್ಟವಾದ ಒಳನೋಟವನ್ನ ಕೊಡ್ತಾರೆ. ಅಂದ್ರೆ ನಮಗೆ ಎದುರಾಗುವ ಸಂಕಟಗಳು ನಾವು ಎದುರಿಸುವ ಘಟನೆಗಳಿಂದ ಬರೋದಿಲ್ಲ ಅಂತಾರೆ. ಕರೆಕ್ಟ್. ಆ ಘಟನೆಗಳ ಬಗ್ಗೆ ನಾವು ನಡೆಸುವ ಮಾನಸಿಕ ಪ್ರಕ್ರಿಯೆಯಿಂದ ಮಾತ್ರ ಆ ಸಂಕಟ ಬರುತ್ತೆ. ಒಂದು ನಿಮಿಷ, ನೀವು ಹೇಳ್ತಿರೋದು ಅಥವಾ ಪುಸ್ತಕದಲ್ಲಿರೋದು ನನಗೆ ಸ್ವಲ್ಪ ಗೊಂದಲ ಮೂಡಿಸ್ತಾ ಇದೆ. ಅಂದ್ರೆ ಘಟನೆಗಳಿಂದ ಸಂಕಟ ಬರೋದಿಲ್ವಾ? ಉದಾಹರಣೆಗೆ, ಯಾರಾದರೂ ಇದ್ದಕ್ಕಿದ್ದಂತೆ ತಮ್ಮ ಕೆಲಸ ಕಳೆದುಕೊಂಡ್ರೆ ಆ ನೋವು, ಆರ್ಥಿಕ ಸಂಕಟ ಕೇವಲ ಅವರ ಮಾನಸಿಕ ಪ್ರಕ್ರಿಯೆ ಅಂತ ಹೇಳೋಕೆ ಹೇಗೆ ಸಾಧ್ಯ? ಅದು ನಿಜವಾದ ಅಂದ್ರೆ ಭೌತಿಕ ಜಗತ್ತಿನ ಬಿಕ್ಕಟ್ಟು ಅಲ್ವಾ? ಇದು ಬಹಳ ಸಹಜವಾದ ಪ್ರಶ್ನೆ. ಕೆಲಸ ಹೋಗೋದು ಅನ್ನೋದು ವಾಸ್ತವದಲ್ಲಿ ನಡೆದ ಒಂದು ಘಟನೆ, ಅದು ಒಂದು ಸತ್ಯ. ಆದ್ರೆ ನಾನು ಸಂಪೂರ್ಣವಾಗಿ ವಿಫಲನಾದೆ ಅಥವಾ ನನಗೆ ಮುಂದೆ ಯಾವತ್ತೂ ಕೆಲಸ ಸಿಗೋದಿಲ್ಲ, ಸಮಾಜ ನನ್ನನ್ನ ಕೀಳಾಗಿ ನೋಡುತ್ತೆ ಅಂತ ನಿಮ್ಮ ಮೆದುಳು ಒಂದು ಕಥೆ ಹೆಣೆಯುತ್ತಲ್ವಾ? ಹೌದು, ಆ ಭಯ ಶುರುವಾಗುತ್ತೆ. ಆ ಕಥೆ ಅದೇ ನಿಮ್ಮ ಮಾನಸಿಕ ಪ್ರಕ್ರಿಯೆ. ಘಟನೆ ನಿಮಗೆ ಕೇವಲ ಒಂದು ಸವಾಲನ್ನ ನೀಡುತ್ತೆ, ಆದ್ರೆ ಆ ಸವಾಲನ್ನ ಒಂದು ಸಂಕಟವಾಗಿ ಪರಿವರ್ತಿಸೋದು ನಮ್ಮ ಅಹಂಕಾರ ಮತ್ತು ಭಯದಿಂದ ಕೂಡಿದ ವಿಮರ್ಶಾತ್ಮಕ ಪ್ರಕ್ರಿಯೆ. ಇದನ್ನೇ ಲೇಖಕರು ಆಲೋಚನೆಗಳು ಅಂದ್ರೆ ಥಾಟ್ಸ್ ಮತ್ತು ಯೋಚಿಸುವುದು ಅಂದ್ರೆ ಥಿಂಕಿಂಗ್, ಇವೆರಡರ ನಡುವಿನ ವ್ಯತ್ಯಾಸ ಅಂತ ವಿಂಗಡಿಸ್ತಾರೆ. ಥಾಟ್ಸ್ ಮತ್ತು ಥಿಂಕಿಂಗ್ ಮೇಲ್ನೋಟಕ್ಕೆ ಎಂಡೂ ಒಂದೇ ಪದಗಳ ತರ ಕಂಡ್ರೂ ಅವುಗಳ ನಡುವೆ ದೊಡ್ಡ ಕಂದಕವೇ ಇದೆ ಅನಿಸ್ತಿದೆ. ಖಂಡಿತ. ಆಲೋಚನೆಗಳು ಅನ್ನೋದು ಒಂದ್ ರೀತಿಯಲ್ಲಿ ಕೇವಲ ನಾಮಪದ ಇದ್ದಂತೆ. ಅವು ಬ್ರಹ್ಮಾಂಡದಿಂದ ಬರುವ ಸಹಜ ಸೃಷ್ಟಿಗಳು, ಬೆಳಕಿನಷ್ಟೇ ಹಗುರವಾದವು. ಅಂದ್ರೆ ನಾನು ಹೊಸ ಕೆಲಸ ಹುಡುಕಬೇಕು ಅನ್ನೋ ಒಂದು ಸಾಧಾರಣ ಆಲೋಚನೆ. ಹೌದು, ಆದ್ರೆ ಆ ಆಲೋಚನೆ ಬಂದ ಮರುಕ್ಷಣವೇ ನಿಮ್ಮ ಮೆದುಳು ಕೆಲಸ ಶುರು ಮಾಡುತ್ತೆ. ನನ್ನತ್ರ ಕೌಶಲ್ಯ ಇದೆಯಾ, ಇಂಟರ್ವ್ಯೂನಲ್ಲಿ ಸೋತ್ರೆ ಏನ್ ಗತಿ ಅಂತ. ಕರೆಕ್ಟ್. ಆ ಶುರುವಾಗುವ ಭಾರವಾದ ವಿಮರ್ಶಾತ್ಮಕ ಪ್ರತಿಕ್ರಿಯೆ ಇದೆಯಲ್ಲ, ಅದು ಯೋಚಿಸುವುದು ಅನ್ನೋ ಕ್ರಿಯಾಪದ. ನಕಾರಾತ್ಮಕ ಭಾವನೆಗಳು ಎಂದಿಗೂ ನಮ್ಮ ಆಲೋಚನೆಯಿಂದ ಹುಟ್ಟೋದಿಲ್ಲ, ಅವು ಹುಟ್ಟೋದು ನಾವು ಅದರ ಮೇಲೆ ಮಾಡುವ ಯೋಚಿಸುವ ಪ್ರಕ್ರಿಯೆಯಿಂದ ಮಾತ್ರ. ಇದು ನೋಡಿ ನನಗೆ ಆ ದಿನನಿತ್ಯದ ಟ್ರಾಫಿಕ್ ಕಿರಿಕಿರಿಯನ್ನ ನೆನಪಿಸ್ತಾ ಇದೆ. ಬೆಳಗ್ಗೆ ಆಫೀಸಿಗೆ ಹೋಗುವಾಗ ಯಾರೋ ಒಬ್ರು ಬಂದು ದಿಢೀರಂತ ಕಾರಿಗೆ ಅಡ್ಡಲಾಗಿ ವಾಹನ ನುಗ್ಗಿಸ್ತಾರೆ. ನನಗೆ ವಿಪರೀತ ಕೋಪ ಬರುತ್ತೆ. ಇವನಿಗೆ ಬುದ್ಧಿ ಇಲ್ಲ, ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದಾನೆ ಅಂತ ನಾನು ಯೋಚನೆ ಮಾಡಕ್ ಶುರು ಮಾಡ್ತೀನಿ. ಇದು ನನ್ನ ಇಡೀ ದಿನವನ್ನೇ ಹಾಳು ಮಾಡುತ್ತೆ. ಇದು ಬಹಳ ಒಳ್ಳೆ ಉದಾಹರಣೆ. ಇದಕ್ಕೆ ಝೆನ್ ಪರಂಪರೆಯಲ್ಲಿ ಒಂದು ಖಾಲಿ ಧೋಣಿಯ ಕಥೆಯನ್ನ ಹೇಳ್ತಾರೆ. ಹೌದಾ? ಖಾಲಿ ಧೋಣಿಯ ಕಥೆ? ಹೌದು. ಒಬ್ಬ ಸನ್ಯಾಸಿ ಕೆರೆಯ ಮಧ್ಯದಲ್ಲಿ ಕಣ್ಮುಚ್ಚಿ ಧ್ಯಾನ ಮಾಡ್ತಿರ್ತಾನೆ. ಇದ್ದಕ್ಕಿದ್ದಂತೆ ಮತ್ತೊಂದು ಧೋಣಿ ಬಂದು ಅವನ ಧೋಣಿಗೆ ರಭಸವಾಗಿ ಡಿಕ್ಕಿ ಹೊಡೆಯುತ್ತೆ. ಸನ್ಯಾಸಿಗೆ ವಿಪರೀತ ಕೋಪ ಬರುತ್ತೆ. ಯಾವ ಮೂರ್ಖ ನನ್ನ ದೋಣಿಗೆ ಡಿಕ್ಕಿ ಹೊಡೆದದ್ದು ಅಂತ ರೇಗುತ್ತಾ ಕಣ್ಣು ಬಿಡ್ತಾನೆ. ಆದ್ರೆ ಅಲ್ಲಿ ನೋಡಿದೆ, ದೋಣಿ ಖಾಲಿ ಇತ್ತ.
ಕರೆಕ್ಟ್. ಡಿಕ್ಕಿ ಹೊಡೆದ ದೋಣಿಯಲ್ಲಿ ಯಾರೂ ಇರೋದಿಲ್ಲ. ಅದು ಕೇವಲ ಗಾಳಿಗೆ ತೇಲ್ಕೊಂಡು ಬಂದ ಒಂದು ಖಾಲಿ ದೋಣಿ. ವಾವ್. ತಕ್ಷಣವೇ ಸನ್ಯಾಸಿಯ ಕೋಪವೆಲ್ಲ ಕರಗಿ ನೀರಾಗುತ್ತೆ. ಯಾರು ಅಲ್ಲಿಲ್ವೋ ಅವರ ಮೇಲೆ ಕೋಪಗೊಳ್ಳೋಕೆ ಹೇಗೆ ಸಾಧ್ಯ? ಓ, ಆ ಕಥೆ ನಮ್ಮ ಯೋಚನಾ ಲಹರಿಯನ್ನ ಸಂಪೂರ್ಣವಾಗಿ ಬಯಲು ಮಾಡುತ್ತೆ. ಅಂದ್ರೆ ಎದುರಿನ ದೋಣಿಯಲ್ಲಿ ಯಾರಾದ್ರೂ ಇದ್ದಿದ್ರೆ ಆ ಸನ್ಯಾಸಿ ತನ್ನ ಕೋಪವನ್ನ ಆ ವ್ಯಕ್ತಿಯ ಮೇಲೆ ಸುರಿತಿದ್ದ. ಹೌದು. ಆದರೆ ವಾಸ್ತವದಲ್ಲಿ ಕೋಪ ಆ ಘಟನೆಯಲ್ಲಿ ಇರ್ಲಿಲ್ಲ. ಆ ಡಿಕ್ಕಿ ಹೊಡೆದಾಗ ಸನ್ಯಾಸಿ ತನ್ನ ಮನಸ್ಸಿನಲ್ಲಿ ಸೃಷ್ಟಿಸಿಕೊಂಡ ಆ ಯಾರೋ ನನ್ನನ್ನ ಅವಮಾನಿಸ್ತಿದ್ದಾರೆ ಅನ್ನೋ ಯೋಚನೆಯಲ್ಲಿ ಕೋಪ ಅಡಗಿತ್ತು. ನಿಖರವಾಗಿ. ನಮ್ಮ ಕಚೇರಿಯಲ್ಲಿ ಅಥವಾ ಸಂಬಂಧಗಳಲ್ಲಿ ನಮ್ಮ ಜೊತೆ ಕಟುವಾಗಿ ವರ್ತಿಸುವವರು ಕೂಡ ಆ ಖಾಲಿ ದೋಣಿಗಳಿದ್ದಂತೆ. ನಾವು ಅವರ ಮಾತುಗಳನ್ನ ನಮ್ಮ ಪ್ರತಿಷ್ಠೆಗೆ ಆದ ಅವಮಾನ ಅಂತ ಯೋಚಿಸುವ ಬದಲು ಆ ಮಾತುಗಳ ಹಿಂದಿನ ಅವರ ಸ್ವಂತ ಒತ್ತಡವನ್ನ ನೋಡಿದ್ರೆ ನಮ್ಮ ಸಂಕಟ ಮಾಯ ಆಗುತ್ತೆ. ಇದು ನಿಜಕ್ಕೂ ಅದ್ಭುತ. ಇದನ್ನೇ ಲೇಖಕರು ಥಾಟ್-ಓ-ಮೀಟರ್ ಪರಿಕಲ್ಪನೆಗೆ ಹೋಲಿಸ್ತಾರೆ. ಥಾಟೋಮೀಟರ್ ಅಂದ್ರೆ ಕಾರ್ ಸ್ಪೀಡೋಮೀಟರ್ ತರನಾ? ಹೌದು. ಕಾರಿನ ಸ್ಪೀಡೋಮೀಟರ್ ವೇಗವನ್ನ ತೋರಿಸುವಂತೆ ನಮ್ಮೊಳಗಿನ ಭಾರವಾದ ಭಾವನೆಗಳು ಅಂದ್ರೆ ಆ ಒತ್ತಡ, ಆತಂಕ, ದುಃಖ ಇವೆಲ್ಲವೂ ನಮ್ಮ ಆಂತರಿಕ ರೇಡಾರ್ ಇದ್ದಂತೆ. ನಾವೇ ಸೃಷ್ಟಿಸಿಕೊಂಡ ಯೋಚನೆಗಳ ಬಲೆಯಲ್ಲಿ ನಾವು ಎಷ್ಟು ಆಳವಾಗಿ ಸಿಕ್ಕಿದ್ದೀವಿ ಅಂತ ಗುರುತಿಸಲು ಇದು ಸಹಾಯ ಮಾಡುತ್ತೆ. ಕರೆಕ್ಟ್. ಯೋಚನೆಗಳು ಹೆಚ್ಚಾದಷ್ಟು ಒತ್ತಡ ಹೆಚ್ಚಾಗತ್ತೆ ಅಂತ ಆ ಭಾರವಾದ ಭಾವನೆಗಳು ನಮಗೆ ಎಚ್ಚರಿಸ್ತವೆ. ಸರಿ, ಈ ಯೋಚನೆಗಳೇ ನಮ್ಮ ಕಷ್ಟಕ್ಕೆ ಮೂಲ ಕಾರಣ ಅಂತ ನಾನು ಒಪ್ಕೊಳ್ತೀನಿ. ಆದರೆ ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ ಏಳುತ್ತೆ. ಹೇಳಿ. ನಮ್ಮ ಆಲೋಚನೆಗಳು ನಮ್ಮ ನೋವನ್ನು ಸೃಷ್ಟಿಸಿದ್ರೆ ನಮ್ಮ ಒಟ್ಟಾರೆ ವಾಸ್ತವ ಅಂದ್ರೆ ನಮ್ಮ ರಿಯಾಲಿಟಿ ಹೇಗೆ ಸೃಷ್ಟಿಯಾಗುತ್ತೆ? ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತೆ. ಎಲ್ಲರೂ ಒಂದೇ ಪ್ರಪಂಚದಲ್ಲಿ ಬದುಕುತ್ತಿದ್ದರೂ ಒಬ್ಬರಿಗೆ ಈ ಪ್ರಪಂಚ ಸುಂದರವಾಗಿ ಮತ್ತೊಬ್ಬರಿಗೆ ನರಕವಾಗಿ ಕಾಣಲು ಕಾರಣ ಏನು? ಆ ಪ್ರಶ್ನೆಗೆ ಉತ್ತರಿಸಲು ಮಾನವನ ಅನುಭವವನ್ನು ಸೃಷ್ಟಿಸುವ 3 ಬ್ರಹ್ಮಾಂಡದ ತತ್ವಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, 3 ತತ್ವಗಳು. ಹೌದು. ಬ್ರಹ್ಮಾಂಡದ ಮನಸ್ಸು, ಬ್ರಹ್ಮಾಂಡದ ಪ್ರಜ್ಞೆ ಮತ್ತು ಬ್ರಹ್ಮಾಂಡದ ಆಲೋಚನೆ. ಒಂದ್ ನಿಮಿಷ, ಸ್ವಲ್ಪ ನಿಧಾನಿಸಿ. ಈ ಬ್ರಹ್ಮಾಂಡದ ಮನಸ್ಸು, ಯೂನಿವರ್ಸಲ್ ಮೈಂಡ್, ಮತ್ತು ಬ್ರಹ್ಮಾಂಡದ ಪ್ರಜ್ಞೆ, ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ಇವೆರಡರ ನಡುವೆ ನನಗೆ ವ್ಯತ್ಯಾಸ ಅರ್ಥ ಆಗ್ತಿಲ್ಲ. ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಖಂಡಿತ. ಇದನ್ನ ಒಂದು ಟಿವಿ ಮತ್ತು ಡಿವಿಡಿ ಪ್ಲೇಯರ್ ವ್ಯವಸ್ಥೆಗೆ ಹೋಲಿಸೋಣ. ಸರಿ. ಮೊದಲನೆಯದು ಬ್ರಹ್ಮಾಂಡದ ಆಲೋಚನೆ, ಇಲ್ಲಿ ಯೂನಿವರ್ಸಲ್ ಥಾಟ್. ಇದು ಆ ಡಿವಿಡಿ ಕ್ಯಾಸೆಟ್ ಇದ್ದಂತೆ. ಇದರಲ್ಲಿ ಕೇವಲ ಕಚ್ಚಾ ಮಾಹಿತಿ ಇರುತ್ತೆ, ಸೃಷ್ಟಿಯ ಕಚ್ಚಾ ವಸ್ತು ಇದು. ಎರಡನೆಯದು ಬ್ರಹ್ಮಾಂಡದ ಪ್ರಜ್ಞೆ. ಇದು ಆ ಡಿವಿಡಿ ಪ್ಲೇಯರ್ ಮತ್ತು ಟಿವಿಯ ಪರದೆ ಇದ್ದ ಹಾಗೆ. ಆ ಕಚ್ಚಾ ಮಾಹಿತಿಯನ್ನ ಓದಿ ಅದಕ್ಕೆ ದೃಶ್ಯ ಮತ್ತು ಶಬ್ದದ ರೂಪ ಕೊಟ್ಟು ನಮಗೆ ಅನುಭವಿಸಲು, ಗ್ರಹಿಸಲು ಸಹಾಯ ಮಾಡೋದು ಈ ಪ್ರಜ್ಞೆ. ಓ, ಕರೆಕ್ಟ್. ಮೂರನೆಯದು ಬ್ರಹ್ಮಾಂಡದ ಮನಸ್ಸು. ಇದು ಇವೆಲ್ಲಕ್ಕೂ ಶಕ್ತಿ ನೀಡುವ ವಿದ್ಯುತ್ ಶಕ್ತಿ ಅಂದ್ರೆ ಕರೆಂಟ್ ಇದ್ದಂತೆ. ಎಲ್ಲಾ ಜೀವಿಗಳ ಹಿಂದಿನ ಬುದ್ಧಿಮತ್ತೆ ಇದು. ನಮ್ಮ ಗಾಯಗಳು ತಾವಾಗಿಯೇ ಹೇಗೆ ವಾಸಿಯಾಗ್ತವೆ, ಬೀಜ ಹೇಗೆ ಮರ ಆಗತ್ತೆ ಅಂತ ತಿಳಿದಿರುವ ಆ ಅಗೋಚರ ಶಕ್ತಿ. ಈ ಮೂರೂ ಸೇರಿದಾಗ ಮಾತ್ರ ನಮ್ಗೆ ಜಗತ್ತಿನ ಅನುಭವ ಆಗತ್ತೆ. ಆ ಉಪಮೆ ನಿಜಕ್ಕೂ ವಿಷಯವನ್ನ ಸ್ಪಷ್ಟಪಡಿಸುತ್ತೆ. ಹಾಗಾದ್ರೆ ಈ 3ರ ಆಧಾರದ ಮೇಲೆ ನಮ್ಮ ದೃಷ್ಟಿಕೋನ ಸೃಷ್ಟಿಯಾಗತ್ತೆ. ಆದರೆ ಜೀವನದ ಸವಾಲುಗಳನ್ನ, ವಿಶೇಷವಾಗಿ ನಮ್ಮ ಸಂಬಂಧಗಳನ್ನ ಎದುರಿಸುವಾಗ ಈ ದೃಷ್ಟಿಕೋನ ನಮ್ಗೆ ಹೇಗೆ ಸಹಾಯ ಮಾಡುತ್ತೆ? ಇಲ್ಲಿ ಪಿಯಾನೋ ಕೀಗಳ ಉಪಮೆ ಬಹಳ ಚೆನ್ನಾಗಿ ಅನ್ವಯಿಸುತ್ತೆ. ಪಿಯಾನೋದಲ್ಲಿ 88 ಕೀಗಳಿರ್ತಾವಲ್ವಾ? ಹೌದು. ನೀವು ಯಾವುದೇ ಒಂದು ಕೀಯನ್ನ ಒತ್ತಿದಾಗ ಒಂದು ಶಬ್ದ ಬರುತ್ತೆ. ಅದರಲ್ಲಿ ಯಾವುದಾದ್ರೂ ತಪ್ಪು ಕೀ ಇದೆಯಾ? ಇಲ್ಲ, ಕೇವಲ ವಿಭಿನ್ನ ಧ್ವನಿಗಳಿರ್ತವೆ ಅಷ್ಟೇ. ಕರೆಕ್ಟ್. ನಮ್ಮ ಜೀವನದ ಘಟನೆಗಳು ಮತ್ತು ಇತರ ಜನರ ವರ್ತನೆಗಳು ಕೂಡ ಹಾಗೆಯೇ. ಜೀವನದಲ್ಲಿ ತಪ್ಪು ನಿರ್ಧಾರಗಳಿಲ್ಲ, ಕೇವಲ ವಿಭಿನ್ನ ಅನುಭವಗಳಿವೆ. ನಾವು ಅದನ್ನ ಸರಿ ಅಥವಾ ತಪ್ಪು ಅಂತ ವಿಭಜಿಸುವ ನಮ್ಮ ಯೋಚನೆಯೇ ಎಲ್ಲ ಸಮಸ್ಯೆಗಳಿಗೂ ಮೂಲ. ಅಂದ್ರೆ ನಾವು ಇತರರನ್ನ ಸರಿ ತಪ್ಪು ಅಂತ ವಿಮರ್ಶಿಸುವುದನ್ನ ನಿಲ್ಲಿಸಿದಾಗ ಸಂಬಂಧಗಳಲ್ಲಿ ಒಂದು ಹೊಸ ಆಯಾಮ ತೆರೆದುಕೊಳ್ಳುತ್ತೆ. ಹೌದು. ಷರತ್ತುಗಳಿಲ್ಲದ ಪ್ರೀತಿ ಅಂದ್ರೆ ಅನ್ಕಂಡೀಷನಲ್ ಲವ್ ಬೆಳೆಸಲು ಇದು ಸಹಾಯ ಮಾಡುತ್ತೆ. ನನಗೆ ಲೇಖಕರು ತಮ್ಮ ಗೆಳತಿ ಮಕೆನ್ನಾಳ ಉದಾಹರಣೆ ನೀಡಿದ್ದು ನೆನಪಾಗ್ತಿದೆ. ಹೌದು, ಅದ್ಭುತವಾದ ಉದಾಹರಣೆ ಅದು. ಲೇಖಕರು ಆಕೆಯನ್ನ ನೀನು ನನ್ನನ್ನ ಯಾಕೆ ಪ್ರೀತಿಸ್ತೀಯಾ ಅಂತ ಕೇಳಿದಾಗ ಆಕೆ ಯಾವುದೇ ನಿರ್ದಿಷ್ಟ ಕಾರಣವನ್ನ ಕೊಡೋದಿಲ್ಲ. ನನಗೊತ್ತಿಲ್ಲ, ಆದ್ರೆ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂತಾಳೆ.
ಆದರೆ ಅದೇ ಲೇಖಕರು ಆಕೆಯ ನಗು, ಆಕೆಯ ಕಾಳಜಿ ಹೀಗೆ 10 ಕಾರಣಗಳನ್ನು ಪಟ್ಟಿ ಮಾಡ್ತಾರೆ. ಕರೆಕ್ಟ್. ಆನಂತರ ಲೇಖಕರಿಗೆ ಒಂದು ಸತ್ಯದ ಅರಿವಾಗತ್ತೆ. ಕಾರಣ ನೀಡಿ ಪ್ರೀತಿಸೋದು ಅದು ಷರತ್ತುಬದ್ಧ ಪ್ರೀತಿ. ಹೌದು, ಒಂದು ವೇಳೆ ಆ ನಗು ಮಾಯವಾದರೆ ಪ್ರೀತಿಯೂ ಮಾಯ ಆಗ್ಬೇಕಲ್ವಾ? ಖಂಡಿತ. ಮಕ್ಕೆನಾಳ ಪ್ರೀತಿ ಷರತ್ತುಗಳಿಲ್ಲದ್ದು. ಯಾವುದೇ ವಿಮರ್ಶೆ, ಲೆಕ್ಕಾಚಾರ ಅಥವಾ ಯೋಚನೆಗಳಿಲ್ಲದೆ ಪ್ರೀತಿಸೋದೇ ನಿಜವಾದ ಪ್ರೀತಿ. ಇದನ್ನೆಲ್ಲ ಕೇಳೋಕೆ ತುಂಬ ಚೆನ್ನಾಗಿದೆ. ಆದರೆ ನಾನು ಪ್ರಾಮಾಣಿಕವಾಗಿ ಕೇಳಬೇಕು ಅಂದರೆ, ನಾಳೆ ಬೆಳಿಗ್ಗೆ ಆಫೀಸ್ನಲ್ಲಿ ನನಗೊಂದು ಕಠಿಣವಾದ ಮೀಟಿಂಗ್ ಇದ್ದಾಗ ಅಥವಾ ಒತ್ತಡದ ಪರಿಸ್ಥಿತಿಯಲ್ಲಿ ವಿಶ್ಲೇಷಣೆ ಮಾಡದಿದ್ರೆ ಸಮಸ್ಯೆ ಹೇಗೆ ಬಗೆಹರಿಯುತ್ತೆ? ನಂಗಿದೊಂದು ರೀತಿಯ ಮರಳುಗುಂಡಿ ಅಥವಾ ಕ್ವಿಕ್ ಸ್ಯಾಂಡ್ ಥರ ಭಾಸವಾಗ್ತಿದೆ. ಅಂದರೆ ಸಿಲಿಕೊಂಡಾಗ ಹೊರಬರಲೇ ನಾವು ವಿಪರೀತ ಒದ್ದಾಡ್ತೀವಿ ಅಲ್ವಾ? ನೀವು ಈ ಮರಳುಗುಂಡಿಯ ಉದಾಹರಣೆ ಕೊಟ್ಟಿದ್ದು ಅತ್ಯಂತ ಸೂಕ್ತವಾಗಿದೆ. ಮರಳುಗುಂಡಿಯಲ್ಲಿ ನಾವು ಎಷ್ಟು ಆತಂಕದಿಂದ ಕೈಕಾಲು ಬಡಿದುಕೊಳ್ತೀವೋ ಅಷ್ಟು ವೇಗವಾಗಿ ಕೆಳಗೆ ಮುಳುಗ್ತೀವಿ. ಹೌದು, ಒದ್ದಾಡಿದಷ್ಟು ಆಳಕ್ಕೆ ಹೋಗ್ತೀವಿ. ಆದ್ರೆ ಆ ಹೋರಾಟವನ್ನ ನಿಲ್ಲಿಸಿ ಸುಮ್ನೆ ವಿಶ್ರಾಂತವಾಗಿ ಬಿಟ್ರೆ ದೇಹದ ಸಹಜ ಗುಣ ನಮ್ಮನ್ನ ಮೇಲಕ್ ತರುತ್ತೆ. ನಮ್ಮ ಮೆದುಳು ಹಾಗೆಯೇ. ಓ, ಇದನ್ನ ಸ್ವಲ್ಪ ವಿಸ್ತಾರವಾದ ಚಿತ್ರಣಕ್ಕೆ ಸಂಪರ್ಕಿಸಿದ್ರೆ ಮಣ್ಣು ಮಿಶ್ರಿತ ನೀರಿರುವ ಬಟ್ಲಿನ ಉಪಮೆಯನ್ನ ನಾವು ನೋಡಬಹುದು. ಆ ನೀರನ್ನ ಸ್ವಚ್ಛಗೊಳಿಸಲು ನೀವೇನ್ ಮಾಡ್ತೀರಾ? ಅದನ್ನ ಸೋಸಲು ಪ್ರಯತ್ನಿಸ್ತೀನೋ ಅಥವಾ ಚಮಚದಿಂದ ಕದಡ್ತೀನೋ? ಹಾಗೆ ಮಾಡಿದ್ರೆ ನೀರು ಇನ್ನಷ್ಟು ಗಲೀಜಾಗುತ್ತಲ್ವಾ? ಆದ್ರೆ ಆ ಬಟ್ಲನ್ನ ಒಂದು ಕಡೆ ಸ್ವಲ್ಪ ಹೊತ್ತು ಅಲುಗಾಡಿಸದೆ ಸುಮ್ನೆ ಇಟ್ರೆ ಸಾಕು. ಮಣ್ಣೆಲ್ಲ ತಾನಾಗಿಯೇ ಕೆಳಗೆ ಕುಳಿತು ನೀರು ಸ್ವಚ್ಛವಾಗುತ್ತೆ. ಅಂದ್ರೆ ನಮ್ಮ ಮನಸ್ಸನ್ನ ಶಾಂತವಾಗಿಟ್ಟಾಗ ಯೋಚನೆಗಳು ಕರಗುತ್ತವೆ ಅಂತೀರಾ? ಹೌದು, ಕೃತಕ ಯೋಚನೆಗಳು ಕರಗಿ ನಮ್ಮ ಸಹಜ ಆಂತರಿಕ ಬುದ್ಧಿವಂತಿಕೆ ಮೇಲಕ್ಕೆ ಬರುತ್ತೆ. ಆದ್ರೆ ವಿಶ್ಲೇಷಣೆ ಮಾಡ್ದೇನೆ ಇದು ಹೇಗೆ ಸಾಧ್ಯ? ಇಲ್ಲಿ ಇತಿಹಾಸದ ಶ್ರೇಷ್ಠ ವಿಜ್ಞಾನಿಗಳ ಉದಾಹರಣೆ ನೋಡಿದ್ರೆ ನಿಮ್ಗಾಶ್ಚರ್ಯ ಆಗುತ್ತೆ. ಥಾಮಸ್ ಎಡಿಸನ್ ಅವರಿಗೆ ಯಾವುದಾದರೂ ಸಮಸ್ಯೆಗೆ ಪರಿಹಾರ ಸಿಗ್ದಿದ್ದಾಗ ಅವರು ತಮ್ಮ ಕೈಯಲ್ಲಿ ಉಕ್ಕಿನ ಚೆಂಡುಗಳನ್ನ ಹಿಡಿದುಕೊಂಡು ಕುರ್ಚಿಯಲ್ಲಿ ನಿದ್ದೆ ಮಾಡ್ತಿದ್ರಂತೆ. ಉಕ್ಕಿನ ಚೆಂಡುಗಳ ಯಾಕೆ? ನಿದ್ದೆ ಆಳವಾದಾಗ ಕೈ ಸಡಿಲಗೊಂಡು ಚೆಂಡು ಕೆಳಗೆ ಬಿದ್ದು ಶಬ್ದ ಆಗ್ತಿತ್ತು. ಆ ಎಚ್ಚರಗೊಳ್ಳುವ ಮೊದಲ ಕ್ಷಣದಲ್ಲಿ ಅವರ ಮನಸ್ಸು ಸಂಪೂರ್ಣ ಖಾಲಿಯಾಗಿರುತ್ತಿತ್ತು. ಯಾವುದೇ ವಿಶ್ಲೇಷಣೆ ಇರ್ತಿರ್ಲಿಲ್ಲ. ಆ ಖಾಲಿ ಜಾಗದಲ್ಲಿ ಅವರಿಗೆ ಹೊಸ ಐಡಿಯಾಗಳು ಹೊಳೆಯುತ್ತಿದ್ವು. ವಾವ್! ಮತ್ತು ಐನ್ಸ್ಟೈನ್ ಕೂಡ ಕಠಿಣ ಸಮಸ್ಯೆಗಳಿದ್ದಾಗ ಯೋಚಿಸೋದನ್ನ ಬಿಟ್ಟು ವೈಲಿನ್ ನುಡಿಸಲು ಪ್ರಾರಂಭಿಸ್ತಿದ್ರು ಅಂತ ನಾನೆಲ್ಲೋ ಓದಿದ್ದೆ. ಖಂಡಿತ. ಸಂಗೀತದಲ್ಲಿ ಲೀನವಾದಾಗ ಅವರ ಯೋಚಿಸುವ ಪ್ರಕ್ರಿಯೆ ನಿಂತು ಹೋಗ್ತಿತ್ತು ಮತ್ತು ಆಗ ತಾನಾಗಿಯೇ ಪರಿಹಾರಗಳು ಹೊಳಿತಿದ್ದವು. ಅಂದ್ರೆ ಮೆದುಳಿಗೆ ಆ ಮಿರಾಕಲ್ಸ್ ಅಥವಾ ಪವಾಡಗಳಿಗೆ ಜಾಗ ಸೃಷ್ಟಿಸೋದು. ಅತಿಯಾಗಿ ಬೌದ್ಧಿಕವಾಗಿ ಅಧ್ಯಯನ ಮಾಡುವುದಕ್ಕಿಂತ ಕೇವಲ ಪ್ರಜ್ಞಾಪೂರ್ವಕವಾಗಿ ಇರೋದು ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ. ಹೌದು, ಅದನ್ನೇ ನಾವು ಆಂತರಿಕ ಜ್ಞಾನ ಅಥವಾ ಒಳನೋಟ ಇಂಟ್ಯೂಷನ್ ಅಂತ ಕರಿತೀವಿ. ಹಾಗಾದ್ರೆ ಜೀವನದ ಕಷ್ಟಕರವಾದ ನಿರ್ಧಾರಗಳನ್ನ ಎದುರಿಸುವಾಗ ನಮ್ಮ ಒಳನೋಟವನ್ನ ಹೇಗೆ ನಂಬೋದು? ಪ್ರತಿಕ್ರಿಯಾತ್ಮಕ ಯೋಚನೆಗಳು ಮತ್ತು ನೈಜ ಒಳನೋಟದ ನಡುವಿನ ವ್ಯತ್ಯಾಸ ಹೇಗೆ ಗುರುತಿಸೋದು? ಒಳನೋಟ ಅನ್ನೋದು ನಮ್ಮೊಳಗಿನ ಆಂತರಿಕ ಜಿಪಿಎಸ್ ಇದ್ದಂತೆ. ನಾವು ಗುರಿಗಳನ್ನ ನಿಗದಿಪಡಿಸುವಾಗ ಸ್ಫೂರ್ತಿ ಅಂದ್ರೆ ಇನ್ಸ್ಪಿರೇಷನ್ ಮತ್ತು ಹತಾಶೆ ಡೆಸ್ಪರೇಷನ್ ನಡುವಿನ ವ್ಯತ್ಯಾಸವನ್ನ ವಿವರಿಸಿಕೊಳ್ಳಬೇಕು. ಸ್ಫೂರ್ತಿಯಿಂದ ಬಂದ ಗುರಿ ಬಹಳ ಹಗುರವಾಗಿರುತ್ತೆ, ಆದರೆ ಹತಾಶೆಯಿಂದ ಬಂದ ಗುರಿ ಭಾರವಾಗಿರುತ್ತೆ. ಇದು ಕಾರ್ಪೊರೇಟ್ ಜಗತ್ತಿನ ಹೈ ಪ್ರೆಷರ್ ಮೀಟಿಂಗ್ಗಳಲ್ಲಿ ಅನ್ವಯಿಸೋದು ಹೇಗೆ? ಅಲ್ಲಿ ಜಪಾನಿನ ಮುಶಿನ್ ಅಂದ್ರೆ ಮನಸ್ಸಿಲ್ಲದ ಸ್ಥಿತಿ ಅನ್ನೋ ಪರಿಕಲ್ಪನೆಯನ್ನ ನಾವು ಅನ್ವಯಿಸಬಹುದು. ಮುಶಿನ್, ನೋ ಮೈಂಡ್ ಅಲ್ವಾ? ಹೌದು, ಇದು ಪ್ರತಿಕ್ರಿಯಾತ್ಮಕ ಯೋಚನೆ ಇಲ್ಲದೆ ಸಹಜ ಜ್ಞಾನದಿಂದ ಕಾರ್ಯನಿರ್ವಹಿಸುವ ಅತ್ಯುನ್ನತ ಸ್ಥಿತಿ. ಸವಾಲುಗಳು ಬಂದಾಗ ನಾವು ಸಾಮಾನ್ಯವಾಗಿ ನಮ್ಗೆ ಪರಿಚಿತವಾಗಿರುವ ನೋವನ್ನ, ಫೆಮಿಲಿಯರ್ ಸಫರಿಂಗ್ ಅನ್ನ ಆಯ್ಕೆ ಮಾಡ್ತೀವಿ. ಆದ್ರೆ ಅದರ ಬದಲು ಅಜ್ಞಾತವಾದ ಬೆಳವಣಿಗೆಯತ್ತ ಹೆಜ್ಜೆ ಹಾಕಬೇಕು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಝೆನ್ ಗುರುವಿನ ಸ್ವರ್ಗ ನರಕದ ಕಥೆ ಅಥವಾ ಆ ಸಮುರಾಯ್ ಕಥೆ ಇದೆ ಅಲ್ವಾ? ಹೌದು, ಅದ್ಭುತ ಕಥೆ ಅದು. ಒಬ್ಬ ಅಹಂಕಾರಿ ಸಮುರಾಯ್ ಧ್ಯಾನದಲ್ಲಿದ್ದ ಝೆನ್ ಗುರುವಿನ ಬಳಿ ಬಂದು ಸ್ವರ್ಗ ಮತ್ತು ನರಕ ಅಂದ್ರೆ ಏನು ಅಂತ ದರ್ಪದಿಂದ ಕೇಳ್ತಾನೆ. ಆಗ ಗುರುಗಳು ಅವನನ್ನ ಕೀಳಾಗಿ ನಿಂದಿಸ್ತಾರೆ. ನಿನ್ನಂತ ಮೂರ್ಖನಿಗೆ ನಾನು ಉತ್ತರಿಸಬೇಕೇ ಅಂತಾರೆ. ಕರೆಕ್ಟ್. ಆಗ ಸಮುರಾಯ್ಗೆ ವಿಪರೀತ ಕೋಪ ಬಂದು ಕತ್ತಿ ಎತ್ತುತ್ತಾನೆ. ಆಗ ಗುರುಗಳು ಶಾಂತವಾಗಿ ನಗುತ್ತಾ ಇದೇ ನೋಡು ನರಕ ಅಂತಾರೆ.
ಹೌದು, ತನ್ನದೇ ಯೋಚನೆಗಳ ಬಲೆಯಲ್ಲಿ ಸಿಲುಕಿದ್ದನ್ನ ಅರಿತ ಸಮುರಾಯ್ ತಕ್ಷಣ ಕತ್ತಿ ಕೆಳಗಿಟ್ಟು ಕ್ಷಮೆ ಕೇಳ್ತಾನೆ. ಆಗ ಗುರುಗಳು, ಇದೇ ನೋಡು ಸ್ವರ್ಗ. ವಾಹ್! ಅಂದ್ರೆ ನರಕ ಮತ್ತು ಸ್ವರ್ಗ ಅನ್ನೋದು ನಮ್ಮದೇ ಮನಸ್ಥಿತಿಗಳು. ಸರಿ, ಇದೆಲ್ಲದರ ಅರ್ಥ ಏನು? ಅಂದ್ರೆ ಈ ತತ್ವಗಳನ್ನ ದೈನಂದಿನ ಗದ್ದಲದ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಳೋದು? ಪ್ರಾಯೋಗಿಕ ಕ್ರಮಗಳು ಯಾವುವು? ಇದು ಬಹಳ ಮುಖ್ಯ. ಇದಕ್ಕಾಗಿ ನಾವೊಂದು ಬೆಳಗಿನ ಶಾಂತ ದಿನಚರಿ ಅಂದ್ರೆ ಮಾರ್ನಿಂಗ್ ರೂಟೀನ್ ಮಾಡ್ಕೊಳ್ಬೇಕು. ಅಸ್ತವ್ಯಸ್ತವಾದ ಬೆಳಗನ್ನ ನಿಯಂತ್ರಿಸಲು 3 ತ್ವರಿತ ಅಭ್ಯಾಸಗಳಿವೆ. ಓಕೆ, ಆ 3 ಅಭ್ಯಾಸಗಳು ಯಾವುವು? ಮೊದಲ್ನೇದು, ಎದ್ದ ತಕ್ಷಣ ಫೋನ್ ಅಥವಾ ಇಮೇಲ್ ನೋಡದೇ ಇರೋದು. ಆದ್ರೆ ಬಹುತೇಕರು ಮಾಡುವ ಮೊದಲ ಕೆಲಸನೇ ಅದು. ಹೌದು, ಆದ್ರೆ ಹಾಗೆ ಮಾಡಿದ್ರೆ ಮೆದುಳಿನ ಫೈಟ್ ಆರ್ ಫ್ಲೈಟ್ ಮೋಡ್ ಆಕ್ಟಿವೇಟ್ ಆಗುತ್ತೆ. ಇಡೀ ದಿನ ಬದುಕುಳಿಯುವ ಅಥವಾ ಸರ್ವೈವಲ್ ಹೋರಾಟದಲ್ಲಿ ಇರ್ತೀವಿ. ಎರಡನೇದು, ಯೋಚನೆಗಳಿಲ್ಲದ ಪರಿಸರವನ್ನ ಸೃಷ್ಟಿಸೋದು. ಅಂದ್ರೆ ಪ್ರಶಾಂತವಾದ ಜಾಗದಲ್ಲಿ ಸ್ವಲ್ಪ ಹೊತ್ತು ಕಳೆಯೋದು. ಓಕೆ. ಮೂರನೇದು, ಬೆಳಗಿನ ಸಕ್ರಿಯಗೊಳಿಸುವ ಆಚರಣೆ ಅಂದ್ರೆ ಆಕ್ಟಿವೇಶನ್ ರಿಚುವಲ್. ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು ಅಥವಾ ಶಾಂತ ಸಮಯ ಕಳೆಯೋದು. ಇದು ಮನೆಯ ಮಟ್ಟಿಗೆ ಆಯ್ತು. ಇನ್ನು ಕೆಲಸದ ಸ್ಥಳದಲ್ಲಿ ಉತ್ಪಾದಕತೆ ಅಂದ್ರೆ ಪ್ರೊಡಕ್ಟಿವಿಟಿ ಹೆಚ್ಚಿಸಲು 80-20 ನಿಯಮ ಬಳಸ್ಬೋದು ಅಲ್ವಾ? ಖಂಡಿತ. ಶಕ್ತಿಯನ್ನ ಹೀರುವ ಕೆಲಸಗಳು ಮತ್ತು ಶಕ್ತಿಯನ್ನ ನೀಡುವ ಕೆಲಸಗಳ ಪಟ್ಟಿಯನ್ನ ಮಾಡಿಕೊಳ್ಬೇಕು. ಎನರ್ಜಿ ಡ್ರೈನ್ ವರ್ಸಸ್ ಗೇನ್ ಲಿಸ್ಟ್. ಕರೆಕ್ಟ್. ಮತ್ತು ನಕಾರಾತ್ಮಕ ಭಾವನೆಗಳನ್ನ ಬಿಡುಗಡೆ ಮಾಡುವ ಅಭ್ಯಾಸ ಕೂಡ ಮುಖ್ಯ. ಕೆಲಸದ ಮಧ್ಯೆ ಕೋಪ ಅಥವಾ ಹತಾಶೆ ಬಂದಾಗ ಅದನ್ನ ವಿಮರ್ಶಿಸದೆ ಕೇವಲ ಒಪ್ಪಿಕೊಳ್ಳಬೇಕು, ಅಕ್ನಾಲೆಜ್ ಮಾಡಬೇಕು. ಹೌದು, ಭಾವನೆಗಳೇ ಒಂದು ಆಹ್ವಾನವಿದ್ದಂತೆ. ಅವುಗಳನ್ನ ವಿರೋಧಿಸದೆ ಜಾಗರೂಕತೆಯಿಂದ ಗಮನಿಸಿದ್ರೆ ಅವು ತಾವಾಗಿಯೇ ಕಾಣ್ಮರೆಯಾಗ್ತವೆ. ನಾವು ಹೋರಾಡಿದಷ್ಟು ಅವು ಬಲವಾಗ್ತವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಆಲೋಚನೆಗಳು ಸಹಜವಾಗಿ ಬರ್ತವೆ. ಆದ್ರೆ ನಾವು ಅದರ ಮೇಲೆ ಮಾಡುವ ಯೋಚನೆಯೇ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ನಮ್ಮ ಸಹಜ ಸ್ಥಿತಿ ಯಾವಾಗಲೂ ಶಾಂತಿ ಮತ್ತು ಪ್ರೀತಿಯಿಂದ ಕೂಡಿರುತ್ತೆ ಅನ್ನೋದನ್ನ ನಾವು ಮರಿಬಾರದು. ಖಂಡಿತ. ನಾವು ಈ ಸಂಚಿಕೆಯ ಅಂದ್ರೆ ಈ ಅಧ್ಯಯನದ ಆರಂಭದಲ್ಲಿ ಆ ಎಕ್ಸ್ರೇ ಯಂತ್ರದ ಬಗ್ಗೆ ಮಾತಾಡಿದ್ವಿ. ಹೌದು. ಭೌತಿಕ ಕಾಯಿಲೆಗೆ ಅದು ಬೇಕು. ಆದರೆ ಮಾನಸಿಕ ಪ್ರಪಂಚದಲ್ಲಿ ನಮಗೆ ಬೇಕಾಗಿರೋದು ಕೇವಲ ಆಲೋಚನೆಗಳು ಮತ್ತು ಯೋಚಿಸುವ ಪ್ರಕ್ರಿಯೆಯ ನಡುವಿನ ವ್ಯತ್ಯಾಸದ ಅರಿವು ಮಾತ್ರ. ಕರೆಕ್ಟ್. ಇದನ್ನೇ ಯೋಚಿಸುತ್ತಾ ಒಂದು ಅಂತಿಮ ಪ್ರಚೋದನಾತ್ಮಕ ಚಿಂತನೆಯನ್ನ ಇಲ್ಲಿ ನಾನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ನಮ್ಮ ಮೆದುಳಿನ ಮೂಲ ಕೆಲಸವೇ ನಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡೋದು, ಸರ್ವೈವಲ್. ಹಾಗಾದ್ರೆ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ನಮ್ಮ ಮೆದುಳಿನಲ್ಲಿ ನಕಾರಾತ್ಮಕ ಯೋಚನೆಗಳು ಬರದಂತೆ ತಡೆಯೋದಲ್ಲ, ಬದಲಾಗಿ ಆ ಯೋಚನೆಗಳು ನಮ್ಮ ರಕ್ಷಣೆಗಾಗಿ ಬಂದ ಹಳೆಯ ವ್ಯವಸ್ಥೆ ಅಂತ ಅರಿತು ಅವುಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ಮುಗುಳ್ನಗುವುದು, ಹೌದೇ? ವಾಹ್, ಇದು ನಿಜಕ್ಕೂ ಆಳವಾದ ಪ್ರಶ್ನೆ. ಹೌದು. ಈ ಹೊಸ ದೃಷ್ಟಿಕೋನದೊಂದಿಗೆ ನಾವೆಲ್ಲರೂ ನಮ್ಮದೇ ಯೋಚನೆಗಳನ್ನ ಹೊಸ ರೀತಿಯಲ್ಲಿ ಗಮನಿಸಲು ಶುರು ಮಾಡೋಣ ಅಂತ ಹೇಳ್ತಾ ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸೋಣ. ಆಲೋಚನೆಗಳನ್ನ ಆನಂದಿಸಿ, ಆದ್ರೆ ಅತಿಯಾಗಿ ಯೋಚಿಸದಿರಿ. ನಿಖರವಾಗಿ. ಮತ್ತೆ ಸಿಗೋಣ.